ಆಧಾರ್ ಕಾರ್ಡ್ ನಂಬರ್ ಯೂಸ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ, ಇಲ್ಲಿದೆಯಲ್ಲ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ಇಲ್ಲಿ ಕ್ಯಾಪ್ಚನ್ ಎಂಟರ್ ಮಾಡಿ ಆಮೇಲೆ ಸೆಂಡ್ OTP ಇಲ್ಲಿ ಕ್ಲಿಕ್ ಮಾಡಿ. OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರಿಗೆ, ಆಧಾರ್ ಕಾರ್ಡಲ್ಲಿರುವ ಮೊಬೈಲ್ ನಂಬರಿಗೆ OTP ಬರುತ್ತೆ. ಅದನ್ನ ವೆರಿಫೈ ಆ್ಯಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಆ PDF ಓಪನ್ ಮಾಡೋಕ್ಕೆ ಪಾಸ್ವರ್ಡು ಏನಪ್ಪ ಅಂತಂದರೆ ಇದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, PDF ಪಾಸ್ವರ್ಡ್ ವಿಲ್ ಬಿ 8 ಕ್ಯಾರೆಕ್ಟರ್ಸ್. ಅಂದರೆ 8 ಕ್ಯಾರೆಕ್ಟರ್ ಇರುತ್ತೆ. ಫಸ್ಟ್ 4 ಲೆಟರ್ಸ್ ಅಂದರೆ ಫಸ್ಟ್ 4 ಲೆಟರ್ಸ್ ಆಫ್ ಯುವರ್ ನೇಮ್, ನಿಮ್ಮ ಹೆಸರನ್ನು ಫಸ್ಟ್ 4 ಅಕ್ಷರ, ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಐತಲ್ಲ, ಡೇಟ್ ಆಫ್ ಬರ್ತನ್ನು ಇಯರ್ ಆಫ್ ಬರ್ತ್, ಯಾವ ವರ್ಷ ಹುಟ್ಟಿದ್ವಿ ಆ ವರ್ಷ ಎಂಟ್ರಿ ಮಾಡಬೇಕು. ಮತ್ತು ನಿಮ್ಮ ಹೆಸರು ಇದೆಯಲ್ಲ, ನೋಡಿ ಹೆಸರಿದೆಯಲ್ಲ ಅದನ್ನ ಹಾಕಬೇಕು. ಎಕ್ಸಾಂಪಲ್ ಇಲ್ಲಿ ಕೊಟ್ಟರೆ ನಿಮ್ಮ ಹೆಸರು ಅನೀಶ್ ಕುಮಾರ್ ಆಗಿದ್ದೆ, ನಿಮ್ಮ ಹೆಸರು ಅನೀಶ್ ಕುಮಾರ್ ಅಂತ ಅಂದ್ಕೊಳ್ಳಿ. ಆಗ ಮತ್ತು ಅವನು ಹುಟ್ಟಿರೋ ಇಯರು, ಅವನು 1989 ಹುಟ್ಟಿದ್ರೆ ಅವಾಗ ಅವನಿಗೆ ಆಧಾರ್ ಕಾರ್ಡಿಗೆ ಪಾಸ್ವರ್ಡ್ ಏನಪ್ಪ ಆಗಿರುತ್ತೆ ಅಂದರೆ ಅವನ ಹೆಸರಿನಲ್ಲಿ 4 ಲೆಟರ್ ತಗೋಬೇಕು. ANIS 4 ಲೆಟರ್ ANIS ಇದೆ, ಅನೀಸ್. ನೆಕ್ಸ್ಟ್ ಅವನದು ಹುಟ್ಟಿದ ಇಯರ್ ಹಾಕಬೇಕು, 1989. ಇದನ್ನ ಪಾಸ್ವರ್ಡ್ ಹಾಕಿದೆ, ಅಲ್ಲಿ PDF ಓಪನ್ ಆಗುತ್ತೆ. ನೆಕ್ಸ್ಟು ಪ್ರಿಂಟೌಟ್ ತಗೊಳ್ಳಿ. ನೋಡಿ, ಈಗ ಆಧಾರ್ ಕಾರ್ಡ್ ನಂಬರ್ ಇಲ್ಲ. ಈ ಫಸ್ಟ್ ಟೈಮ್ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊತಿದ್ದೀರಾ ಅಂದರೆ ಅದಕ್ಕೆ ಎನ್ರೋಲ್ಮೆಂಟ್ ID ಅಂತ ಬರುತ್ತೆ, ಅದನ್ನ ಕೊಟ್ಟು ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ನೋಡಿ, ಇಲ್ಲಿ ಎನ್ರೋಲ್ಮೆಂಟ್ ID ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. 14 ನಂಬರ್ ಎನ್ರೋಲ್ಮೆಂಟ್ ID ಇರ್ತದೆ. ಆ ಎನ್ರೋಲ್ಮೆಂಟ್ IDನ ಹಾಕಿ ಮತ್ತು ಸೆಲೆಕ್ಟ್ EID ಡೇಟ್ ಅಂತ ಇದೆ. EID ಡೇಟ್ ಅಂದರೆ ನಥಿಂಗ್ ಬಟ್ ನೀವು ಆಧಾರ್ ಕಾರ್ಡಿಗೆ ಅಪ್ಲೈ ಮಾಡಿರ್ತೀರಲ್ಲ ಅವತ್ತಿನ ಡೇಟ್ ಹಾಕಬೇಕು. ನೆಕ್ಸ್ಟ್ EID ಟೈಮು, ಅಲ್ಲಿ ಟೈಮು ಕೊಟ್ಟಿರ್ತಾನೆ, ಡೇಟು ಪ್ರಿಂಟೌಟ್ ಕೊಟ್ಟಿರ್ತಾರಲ್ಲ ಅದರ ರೈಟ್ ಸೈಡ್ ಇರುತ್ತೆ. EID ಡೇಟು ಮತ್ತು ಟೈಮು ನೋಡಿ, ಅವರು, ಮಿನಿಟ್ಸು ಮತ್ತು ಸೆಕೆಂಡ್ಸ್ ಇದು ನೋಡಿ. ಇಲ್ಲಿ ಇದು ಅವರು, ಇದು ಮಿನಿಟ್ಸು, ಇದು ಸೆಕೆಂಡ್ಸ್, ಅದು ಕೊಟ್ಟಿರ್ತಾರೆ. ಆ ಟೈಮ್ ನೋಡ್ಕೊಂಡು ಕರೆಕ್ಟಾಗಿ ಎಂಟ್ರಿ ಮಾಡಿ. ಅದೇ ಥರ ಡೇಟು ಇಲ್ಲಿ ಸೆಲೆಕ್ಟ್ ಮಾಡಿ, ಯಾವ ವರ್ಷ. ಇದು ಜೂನ್ 2024 ಅಂತ ತೋರಿಸ್ತಿದೆ. ಚೇಂಜ್ ಮಾಡ್ಕೊಂತ ಹೋಗ್ಬೇಕು ನೀವು. ಹೇಗಪ್ಪ ಅಂದರೆ ಇಲ್ಲಿದೆ ನೋಡಿ, ಆರೋ ಮಾರ್ಕ್ಸು, ಇದನ್ನು ಕ್ಲಿಕ್ ಮಾಡಿದ್ರೆ ಇದಕ್ಕೆ ಹೋಗ್ತದೆ ನೋಡಿ. ಈ ಥರ ಯಾವ ವರ್ಷ ಹಾಕಿದೆ, ಯಾವ ತಿಂಗಳು ಹಾಕಿದೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸಪೋಸ್ ಡಿಸೆಂಬರ್ 23, ಫೆಬ್ರವರಿ 24, 23ನೇ ತಾರೀಕು ತಗೊಂಡಿದ್ದೆ ಅಂದರೆ ನೋಡಿ, 23ನೇ ತಾರೀಕು ಅಂದರೆ ಇಲ್ಲಿದೆ 23, ಇದು ಕ್ಲಿಕ್ ಮಾಡೋಕ್ಕಾಗುತ್ತೆ. 23 ನೋಡಿದೆ, ಸೆಟ್ 23/2/24 ಅಂತ. ಓಕೆನಾ?
ಈ ಥರ ಕೊಟ್ಟು ಕ್ಯಾಪ್ಚಾ ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ನೆಕ್ಸ್ಟ್ ಸೆಂಡ್ OTP ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ. OTP ಎಂಟ್ರಿ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಸೇಮ್ ಅವಾಗ ಹೇಳಿದರೆ ಅದೇ ಥರ ಮಾಡ್ಕೊಳ್ಳಿ.